ಬಾಯಿಲ್ಲಿ ತಿನ್ನು, ನಿನಗೆ ಗೊತ್ತಾಗದೇ ಇಲ್ಲ. ನೀರು ಅಷ್ಟೇ ಇರೋದು ಇವಾಗ. ನಡಿ. ಅದೇ ಅವತ್ತು ವರ್ಕೌಟ್ ಒಂದು ಮಾಡೋಣ ಅನ್ನಲ್ಲ, ಅದನ್ನ ಮಾಡ್ಬೇಡ. ಸರಿ, ನೀನ್ ಕೂತ್ಕೋಬಾ. ನೀನ್ ಫ್ರೇಮ್ ಸೆಟ್ ಮಾಡು. ಈಗ ಫಸ್ಟ್ ಕ್ಲೋಸ್ ಅಪ್ ಅಲ್ಲಿ ಇರುತ್ತೆ. ಫಸ್ಟ್ ನಿನ್ ಡೈಲಾಗು, ಆಮೇಲೆ ನಾನ್ ಬರ್ತೀನಿ, ನಂದ್ ಎಂಟ್ರಿ. ರೆಡಿ? ಹಾ. ಹಲೋ, ಬಿಗ್ ಬರ್ಗರ್ ಅವರಾ? ಒಂದು ಚಿಕನ್ ಬರ್ಗರ್ ಕಳಿಸಿ. ಬರ್ಗರ? ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಿನಗೆ, ಕ್ಯಾಮ್ರಾ ಕಡೆ ತಿರುಗಿ ನೀನ್ ಶಾಕ್ ಕೊಡ್ಬೇಕು ಬರ್ಗರಾ ಅಂತ. ಅದನ್ನ ಬ್ಲ್ಯಾಕ್ ಔಟ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸರ್, ಏನ್ ವರ್ಕೌಟ್ ಮಾಡ್ಬೇಕು ಸರ್? ಫ್ರೇಮ್ಗೆ ಹೋಗೋಣ ಸರ್ ಫಸ್ಟ್. ಹಾ ಸರ್, ವರ್ಕೌಟ್ ಮಾಡೋಣ. ಹಾ, ಓಕೆ. ಸ್ಕ್ವಾಟ್, ಜಂಪಿಂಗ್ ಜಾಕ್ಸ್, ತಿರ್ಗನ ಬರ್ಗರ್, ಹಂಜಸ್. Come on. 2, 3, 4. Come on. Come on, burger. Come on. Come on. ಅರುಣ, ಬಾಡಿ ಫಿಟ್ ಆಗಿರ್ಬೇಕು ಅಂದ್ರೆ ಯೋಗ ಮಾಡಬೇಕು. ನನ್ನ ಗೈಡೆನ್ಸ್ ತಗೊಂಡು ಒಬ್ಬ ತುಂಬಾ ಫೇಮಸ್ ಆಗಿದ್ದಾರೆ, ತೋರಿಸ್ತೀನಿ ನಾನು ನೋಡೋದು. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಾನು ಯೋಗ ಕಲ್ತಿದ್ದು ಕುರಿಯಿಂದ. ಕುರಿ ಅವರೇ ನನ್ನ ಗುರು. ಅವರು ಹೇಗೆ ಯೋಗ ಹೇಳಿಕೊಡ್ತಾರೆ ಅಂದರೆ, ಅಬ್ಬಾ, ನಾನು ಇಷ್ಟೊಂದು ಸ್ಲಿಮ್ ಆ್ಯಂಡ್ ಯಂಗ್ ಆಗಿರೋಕೆ ಅವರೇ ಮುಖ್ಯ ಕಾರಣ. ಪ್ರತಿದಿನ ಅವರೇ ಮುಂದೆ ನಿಂತು ತುಂಬ ಕಷ್ಟಪಟ್ಟು ನನಗೆ ಯೋಗ ಕಲಿಸಿದ್ರು. ನನಗೆ ಯೋಗ ಕಲಿಸೋಕೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಬಗ್ಗೆ ಬರೀ ಬಾಯಲ್ಲಿ ಹೇಳೋಕೆ ಆಗಲ್ಲ. ಕುರಿ ಅವರು ಸಾಮಾನ್ಯ ಯೋಗ ಮಾಸ್ಟರ್ ಅಲ್ಲ, ಮಹಾಜ್ಞಾನಿ. ಅವ್ರ ಬಗ್ಗೆ ಎಷ್ಟು ಕೇಳಿದ್ರು ಕಡಿಮೆನೇ ಬಿಡಿ. ಇದುವರೆಗೂ ಅವರು ಹಾಕದ ಆಸನ ಇಲ್ಲ, ಮಾಡದ ಯೋಗ ಇಲ್ಲ. ಆ್ಯಕ್ಚುಲಿ ಶವಾಸನ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಕುರಿ ಸರ್, ನನಗೆ ಇಷ್ಟೊಂದು ಚೆನ್ನಾಗಿ ಯೋಗ ಕಲಿಸಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್, ನನ್ನ ಹಾಗೂ ಜಡ್ಜಸ್ ಅಪೇಕ್ಷೆ ಮೇರೆಗೆ ನೀವು ಈಗ ಈ ಸ್ಟೇಜ್ ಮೇಲೆ ಒಂದಿಷ್ಟು ಯೋಗ ಪೋಸಸ್ ಮಾಡಿ ತೋರಿಸ್ಬೇಕು. ಪ್ಲೀಸ್ ಪ್ಲೀಸ್. ಓ ಮೈ ಗಾಡ್, ಕುರಿನ ಏನೋ ಅನ್ಕೊಂಡಿದ್ದೆ ನಾನು. ಅವರು ಆಕ್ಚುಲಿ ನನ್ನ ಮನ್ಸಿನ ಮಾತನ್ನ ಹೇಳ್ಬಿಟ್ರು. ಏನಂತಂದ್ರೆ, ಸ್ಕ್ರೀನ್ ಅಲ್ಲಿ ಒಂದು 4 ಆಸನಗಳ ಪೋಸ್ ಬರುತ್ತೆ, ಆಯ್ತಾ? ಅದನ್ನ ತಕ್ಕ ಹಾಗೆ ನಮ್ಮ ಕುರಿ ಗುರುಗಳು ಈ ಒಂದು ವೇದಿಕೆ ಮೇಲೆ ಯೋಗಾಸನವನ್ನ ಮಾಡಿ ತೋರಿಸ್ತಾರೆ. ನಂಗೆ ಇಷ್ಟ. ಇಲ್ಲ, ನನಗೆ ನಾನು ಲೈವ್ ಅಲ್ಲಿ ನೋಡ್ಬೇಕು ಅಂತ ಇಷ್ಟ. ರೆಡಿ? ಮೊದಲನೇ ಪೋಸ್ ಪ್ಲೀಸ್. ಅಯ್ಯೋ, ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್. ಏಯ್, ಬತ್ತಾ ಕಷ್ಟಕ್ಕೆ ಹೋಯ್ತಾ ಇದೆಯಾ? ಈ ಕಾಲ ಎತ್ಬೇಕು ಮೇಲೆ. ಈ ಕಾಲ ಎತ್ತಿ ಎತ್ತಿ ಕುರಿ. ಈ ಕಡೆ ಕಾಲ ಎತ್ಬೇಕು. ಕಾಲ್ ಮೇಲೆ. ಹಂಗೆ ಹಿಡ್ಕೊಂಡ್ರೆ ನಿಂತ್ಕೋಬಹುದು. ಜಾಸ್ತಿ ಬೆಟ್ಟಾಗಿರೋ ಅಂಬೇಡ್ಕರ್ ಕಾರ್ ತರ ಎಂತೆಂಥವ್ರಿಗೆಲ್ಲ ಯೋಗ ಕಲ್ಸ್ಕೊಟ್ಟಿದ್ದಾರೆ ಅಲ್ವಾ? ಚಿಟ್ಕೆ ಹೊಡಿಯೋಷ್ಟರಲ್ಲಿ ಇದೆಲ್ಲ ಆಗೋಗ್ಬಿಡುತ್ತೆ. ಕುರಿ, ಕಮಾನ್ ಕುರಿ. ಅದು ನೋಡಕ್ಕೆ ಕಣ್ ಸ್ಟ್ರೈನ್ ಆಯ್ತೈತೆ. ಹೆಂಗಿತ್ತು ಅದು, ಹೆಂಗೆ ಕಾಲಿ, ಅದು ಈ ಕಡೆ ಇರೋದು ಕೈಯ ಕಾಲ. ಇದು ಓಕೆ. ಕಾಲ ಅಗ್ಲ ಆ ಕಡೆ ಈ ಕಡೆ ಮಾಡಿ, ಕೈಯಿಂದ ಕಾಲು ಆ ಕಡೆ ಈ ಕಡೆ ಅಗ್ಲ ಮಾಡ್ಬಿಟ್ಟು ಆಮೇಲೆ ಹಿಂಗ್ ತರೋದು ಅಷ್ಟೇ ಅಲ್ಲ? ಸಿಂಪಲ್ ಶತ. ಕೈ ಇಡೋದು, 2 ಕಾಲು, ಒಂದು ಕೇರ್ಪುರಮ್, ಒಂದು ನಾಯಿಂಡಳ್ಳಿ ಕಾಲ ಹರಡಿಸ್ಬಿಟ್ಟು ಆಮೇಲೆ ಹಿಂಗ ಹಾಕಬೇಕು ಅಷ್ಟೇ ತಾನೆ. ಎಲ್ಲಿ ಕಾಲು ಇಲ್ಲಿಗೆ ಬರಲ್ಲ, ಸೈಡ್ಗೆ. ಈ ಕೈ ಇಲ್ಲ ಅನ್ಕೋ, ಸುಮ್ನೆ ಫಸ್ಟ್ ಆ ಪೊಸಿಷನ್ ಅಲ್ಲಿ ಕೂತ್ಕೋ. ಇಲ್ಲಿ ಹಿಂಗೆ ಫಸ್ಟ್ ಅಲ್ಲಿ ಕೂತ್ಕೊಳ್ತೀನಿ. ಈ ಕೈ ಮಧ್ಯೆ ಹಾಕ, 2 ಕಾಲ್ ಮಧ್ಯೆ ಹಾಕೋ. ಇವಾಗ ಎತ್ತು ಬಾಡಿನ. ಬೇಡ, ಹಿಂಗೆ ಚೆನ್ನಾಗಿದೆ. ಭಾಷೆ ಮುಂದೆ ಅವಲಕ್ಕಿ ಪವಲಕ್ಕಿ ಕಾಂಚ ಓಕೆ, ಲಾಸ್ಟ್ ಒನ್. ಈಸಿ ಇರೋದು. ಆ ಕಡೆ ಒಂದು, ಈ ಕಡೆ ಒಂದು ಅರಳಿಸ್ಬಿಟ್ಟು ಮಧ್ಯ ಸೀಳಿಸ್ಬಿಟ್ಟು, ಆ ಕಡೆ ಒಂದು, ಈ ಕಡೆ ಒಂದು ಎಸ್ಬಿಟ್ಟು ತೋರಣ ಕಟ್ಟಬೇಕು. ಕಾಲ ಅಗ್ಲ ಮಾಡಿ.
ಅಲ್ಲ ಯಾಕೆ ಆಯ್ತಿಲ್ವಾ ಕುರಿ ಪ್ರತಾಪ್ ಮಹಾರಾಜರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಎಸ್ ರಜನಿ ಹೇಳಿ, ನೀವಿವತ್ತು ಅರುಣಾಗಿ ಈ ಒಂದು ಕ್ಷಣವನ್ನ ಜೀವಿಸಿದ್ರಿ, ಹೇಗನ್ಸುತ್ತೆ ನಿಮ್ಗೆ? ತುಂಬ ಕಷ್ಟ. ಅವನಾಗೋದು ಇಂಪಾಸಿಬಲ್. ನಾನು ಹಿಂದೆನೂ ಕೂಡ ಹೇಳಿದ್ದೀನಿ. ಬಿಕಾಸ್ ಅವನು ಎಲ್ಲ ವರ್ಕೌಟ್ ಎಲ್ಲ ಮಾಡ್ಬೋದು. ನಾನು ಒಂದು ಸ್ವಲ್ಪ ಅವನ ಲೆವೆಲ್ಗೆ ವರ್ಕೌಟ್ ಮಾಡ್ತೀನಿ. ಬಟ್ ತಿನ್ನೋದಿದೆಯಲ್ಲ, ಇಟ್ಸ್ ವರ್ಸ್ಟ್ ಥಿಂಗ್. ನನಗೆ ಅವ್ನು ತಿಂತಾ ಇದ್ರೇನೆ ಅವ್ನ ಅಕ್ಕಪಕ್ಕ ಇರಲ್ಲ. ಸೊ ನನಗೆ ಅದು ಆಗೋದೇ ಇಲ್ಲ. ಕ್ಯಾಮ್ರಾ ಮುಂದೆ ತೋರ್ಸಕ್ ಆಗದೆ ಇರೋಂಥದ್ದು ಏನ್ ತಿಂತೀರಾ? ಅವನು ಚಿಕನ್ ಜ್ಯೂಸು, ಫಿಶ್ ಜ್ಯೂಸು ಎಲ್ಲ ಮಾಡ್ಕೊಂಡು ಕುಡಿತಾನೆ. ಫಿಶ್ ಜ್ಯೂಸಾ? ಈಸಿ ಗುರುಗಳೇ. ಮೇಡಮ್ ಬೇಸಿಕ್ಲಿ ಚಿಕನ್ನ ಒಂದು 600 ಗ್ರಾಮ್ಸ್ 700 ಗ್ರಾಮ್ಸ್ ಇರುತ್ತೆ ಡೇ ಅಲ್ಲಿ. ಅದ್ರ ಜೊತೆಗೆ ರೈಸು, ಸ್ವೀಟ್ ಪೊಟೆಟೊ, ವೆಜಿಟೇಬಲ್ಸು, ಅದಲ್ಲದೆ ಓಟ್ಸು ಅದೆಲ್ಲ ಇರುತ್ತೆ, ಎಗ್ ಅದೆಲ್ಲ ಇರುತ್ತೆ. ಸೊ ತಿನ್ನಕ್ಕಾಗಲ್ಲ ಚಿಕನ್ನು. ಅಚೀವ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಆಗಿರುತ್ತೆ. ಸೊ ಗ್ರೈಂಡರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಡೋದು, ಅದನ್ನ ಕುಡ್ಕೊಳ್ಳೋದು. ಅದು ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ ಮೀಲ್ಗೆ ಬಾಡಿ ರೆಡಿ ಇರುತ್ತೆ. ಅಂದ್ರೆ ಯೂಸಿ. ಛಾಯಾ ಅವರೇ, ಪಿಕ್ಚರ್ ಪರ್ಫೆಕ್ಟ್ ಕಪಲ್. ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನೀವು ಹೀಗೇನ ಅವ್ರನ್ನ ತಿನ್ಸೋದು, ಅರುಣ್ ಅವ್ರನ್ನ? ಬಿಕಾಸ್ ಅವ್ರು ಬಂದ್ ತಿನ್ನಿಸ್ತಿದ್ರಲ್ಲ, ನೀವು ಅದನ್ನ ತಿನ್ನಿಸ್ತೀರಾ ಅಥವಾ ಅವರೇ ತಿಂತಿರ್ತಾರ? ಇಲ್ಲ, ಒಂದೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಶೋ ತುಂಬಾ ಕ್ಲೋಸ್ ಅಲ್ಲಿ ತಿನ್ನಕ್ಕಾಗಲ್ಲ. ಬೇಸಿಕ್ಲಿ ಲಾಸ್ಟ್ ವೀಕ್ ಅಲ್ಲಿ ವಾಟರ್ ಎಲ್ಲ ಕಟ್ ಮಾಡಿರ್ತಾರೆ. ಸೊ ವಾಟರ್ ಕುಡಿದು ನಾವು ಒಳಗಡೆ ತಳೆಯೋದಕ್ಕೂ ಆಗಲ್ಲ. ಸೊ ಅವಾಗ ನಾನು ತಿನ್ನಕ್ ಆಗ್ತಿದ್ಯಾ, ತಿನ್ನು ತಿನ್ನು, ಪರವಾಗಿಲ್ಲ ತಿನ್ನು, ಇದು ಮೀಲ್ ನಿನ್ ಟೈಮು ಮುಗಿಸ್ಬೇಕು ನೀನು ಅಂತ ಹೇಳಿ ತಿನ್ಸಿರ್ತೀನಲ್ಲ, ಅದನ್ನೆಲ್ಲ ನೆನ್ಪಿಟ್ಕೊಂಡು ಇವಾಗ ನನಗೆ ವಾಪಸ್ಸು ತಿನ್ನಿಸ್ದ. ಅದೇ ಅರುಣ್ ಅವರು ನಿಮ್ ಪಾತ್ರ ಮಾಡ್ತಿರ್ಬೇಕಾದ್ರೆ, ನಿಮ್ಮನ್ನ ತಿನ್ನಿಸ್ತಿರ್ಬೇಕಾದ್ರೆ ಅಯ್ಯೋ ಪಾಪ ಅಯ್ಯೋ ಹೆಂಗ್ ತಿಂತಾಳೆ ಅವಳು, ಅಯ್ಯೋ ಯಾಕಪ್ಪ ಇಷ್ಟೊಂದವಳು. ಬಟ್ ಅದನ್ನ ನೆನೆಸ್ಕೊತಿರ್ಬೇಕಾದ್ರೆ ನಿಜ ಜೀವನದಲ್ಲಿ ನಿಜವಾಗ್ಲೂ ಅವ್ರು ನೀವ್ ಅದನ್ನ ಮಾಡ್ತೀರಾ ಅವ್ರಿಗೆ ಅಂದ್ರೆ ಅಯ್ಯೋ ಪಾಪ ನಾವು ಅರುಣ್ ಅವ್ರಿಗೆ ಹೇಳ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೆ ನಾನು, ಹೆಂಗೆ ಇದು ಅಂತ. ಬಟ್ ನಿಜವಾಗ್ಲೂ ತುಂಬಾ ಕ್ಯೂಟ್ ಆಗಿತ್ತು. ನಿಜವಾದ ರೋಲ್ ರಿವರ್ಸ್ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆಯಾಗಿ ಒಳ್ಳೆ ಆಕ್ಟ್ ಇತ್ತು. ವೆರಿ ನೈಸ್ಲಿ ಥ್ಯಾಂಕ್ ಯು. ಅರುಣ್, ನಾನು ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ನೀವೇನು ಕಷ್ಟಪಡ್ತಾ ಇದ್ದೀರಾ, ನಾನು ಕೆಲವೊಂದ್ಸರಿ ಕಷ್ಟಪಡ್ತಾ ಇರ್ತೀನಿ. ಸೊ ಅದರಿಂದ ಗೊತ್ತಾಗುತ್ತೆ ನೀವು ಹೇಳೋದು ಚಿಕನ್ನು, ಎಗ್ಗು, ವೈಟ್ ಫಿಶು, ಟೈಮ್ ಟು ಟೈಮು ಏನು ಮೀಲ್ ತೊಗೋಬೇಕು ಅನ್ನೋದು. ಒಂದು ಮೀಲ್ ಮಿಸ್ ಆಯಿತು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಆಮೇಲೆ ಡಯಟಲ್ಲಿ ಇರ್ಬೇಕಾದ್ರೆ ನಿದ್ರೆ ಬರಲ್ಲ, ಆದರೆ ನಿದ್ರೆ ಮಾಡಲೇಬೇಕು. ಮತ್ತೆ ಬೆಳಿಗ್ಗೆ ಎದ್ದೊಳ್ಬೇಕು, ಬೆಳಿಗ್ಗೆ ಎದ್ದಾಗ ಎನರ್ಜಿ ಇರಲ್ಲ, ಆದರೂ ವರ್ಕೌಟ್ ಮಾಡಬೇಕು. ಈ ಎಲ್ಲ 6 ತಿಂಗಳು 7 ತಿಂಗಳು 8 ತಿಂಗಳು ಮಾಡೋರಿಗೆ ಅಷ್ಟೊಂದು ಕಷ್ಟ ಇರುತ್ತೆ. ಅದನ್ನೇ ನೀವು ಲೈಫ್ ಟೈಮ್ ತೊಗೊಂಡ್ಬಿಟ್ಟಿದ್ದೀರಾ. ನಿಜಕ್ಕೂ ನಿಮ್ಮ ಡೆಡಿಕೇಶನ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಒಂದು ಕಡೆ ಹೆಮ್ಮೆ ಅನಿಸುತ್ತೆ, ಇನ್ನೊಂದು ಕಡೆ ಬೇಜಾರು ಅನಿಸುತ್ತೆ. ಏನಪ್ಪ ಇರೋ ಲೈಫ್ ಎಂಜಾಯ್ ಮಾಡಿದಿರಾ, ಡಯಟು ವರ್ಕೌಟ್ ಅಂದ್ಕೊಂಡೇ ಇದು ಮಾಡಿಬಿಡ್ತಾರಲ್ಲ ಅಂತ. ಬಟ್ ಏನೇ ಆಗಲಿ, ನಿಮ್ದೊಂದು ಏಮ್ ಅಂತ ಇದೆಯಲ್ಲ, ಒಂದು ಗುರಿ ಅಂತ ಇದೆಯಲ್ಲ, ಅದಕ್ಕೋಸ್ಕರ ನಿಮ್ಮ ಜೀವನನೇ ಸಮರ್ಪಣೆ ಮಾಡಿಬಿಟ್ಟಿದೆ. ನಿಜಕ್ಕೂ ಎಷ್ಟೋ ಜನ ಬಾಡಿ ಬಿಲ್ಡರ್ಸ್ಗೆ, ಯಂಗ್ಸ್ಟರ್ಸ್ಗೆ ನೀವು ಇನ್ಸ್ಪಿರೇಷನ್. ಥ್ಯಾಂಕ್ ಯು.